ಯಶವಂತಪುರ ವಿಧಾನಸಭಾ ಕ್ಷೇತ್ರ ತಲಘಟ್ಟಪುರ ವಾರ್ಡ್ ನಂಬರ್ 52ರ ವ್ಯಾಜನಹಳ್ಳಿ ಬಿಸಿಸಿಎಚ್ಎಸ್ ಬಡಾವಣೆಯ ನಿವಾಸಿಗಳಿಗೆ ಬಿಡಬ್ಲ್ಯೂಎಸ್ಎಸ್ಬಿ ವತಿಯಿಂದ ಕಾವೇರಿ ಕುಡಿಯುವ ನೀರಿನ ಸಂಪರ್ಕ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಒಳಚರಂಡಿ ಕಾರ್ಯಕ್ರಮ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮವೂ ನಡೆಯಿತು. ಈ ಕಾರ್ಯಕ್ರಮವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ವಿ. ಸೋಮಶೇಖರ್ ಅವರು ಕಾಮಗಾರಿಗೆ ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ವಾರ್ಡ್ ಅಧ್ಯಕ್ಷರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾರ್ಯಕರ್ತರು, ವ್ಯಾಜನಹಳ್ಳಿ ಬಿಸಿಸಿಎಚ್ಎಸ್ ಬಡಾವಣೆಯ ನಿವಾಸಿಗಳು ಭಾಗಿಯಾಗಿದ್ದರು. ಹಾಗೂ ಇದೇ ಸಂದರ್ಭದಲ್ಲಿ ಶಾಸಕರಿಗೆ ವ್ಯಾಜನಹಳ್ಳಿಯ ನಿವಾಸಿಗಳು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶೋಭಾ ಪ್ರಶಾಪ ಟಿವಿ ಬೆಂಗಳೂರು. ಯಾರಿಗೆ ನಂಬಿಕೆ ಹಾಕಬೇಕು, ನಮ್ಮ ಧರ್ಮೇಂದ್ರ ಯಾರಿಗೆ ರಿಕ್ವೆಸ್ಟ್ ಮಾಡಬೇಕು ರಿಕ್ವೆಸ್ಟ್ ಮಾಡಿದ್ದಾರೆ. ಅಂತಿಮವಾಗಿ ಕಾವೇರಿ ನೀರು ನಮ್ಮ ಬಂದಿದೆ. ನಮಗೆ ಒಂದು ಮಾಹಿತಿ, ಈ ನೂರತ್ತಳ್ಳಿ ಸೇರಾದ್ಮೇಲೆ ಕಾವೇರಿ 5th ಸ್ಟೇಜ್ 2017ರಲ್ಲಿ ಪ್ರಾರಂಭ ಆಯಿತು. 2023ಕ್ಕೆ ಲೋಕಾರ್ಪಣೆ ಆಯಿತು. ಕಾವೇರಿ ನೀರು 5th ಸ್ಟೇಜ್ ಬಂದಾದ್ಮೇಲೆ ಸುತ್ತಮುತ್ತ ಎಲ್ಲ ಬಡಾವಣೆಗಳಿಗೂ ಕೂಡ ಕಾವೇರಿ ನೀರು ಬರ್ತಕ್ಕಂಥದ್ದು, ಮತ್ತೆ UGD ಬರ್ತಕ್ಕಂಥದ್ದು. ಯಾಕೆಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ 110 ಸೇರಿಸಿ 111ನೇ ಹಳ್ಳಿ ಮಲ್ಸಂದ್ರ, 111 ಸರಿ ಇಲ್ಲ 3 ನಂಬರ್ ಅಂತೇಳಿ ಅದೊಂದು ಹೊರತುಪಡಿಸಿ 110 ಹಳ್ಳಿ ಮಾಡಿದ್ರು. ಈಗ 111ನೇದು ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿ ಈಗ ಗ್ರೇಟರ್ ಬೆಂಗಳೂರು ಎಲ್ಲ ಕಡೆ UGD ಮತ್ತೆ ಕಾವೇರಿ ನೀರನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಎಲ್ಲ ಕಂಪ್ಲೀಟ್ ಆಗ್ತದೆ. ಇದೊಂದು ಮಾತ್ರ ಬೆಂಗಳೂರು ಸೌತ್ಗೆ ಸೇರಿದೆ. ಗ್ರೇಟರ್ ಬೆಂಗಳೂರು ಡಿವೈಡ್ ಮಾಡುವಾಗ ಆ ಕಡೆ ವೆಸ್ಟ್ ಡಿವಿಷನ್, ಈ ಕಡೆ ಸೌತ್ ಡಿವಿಷನ್, ಒಂದು ತಲಘಟ್ಟಪುರ ಒಂದೇ ಒಂದು, ಈ ಕಡೆ ನಮ್ಮ ಬೆಂಗಳೂರು ಸೌತ್ಗೆ ಸೇರಿಸ್ಬಿಟ್ಟು ನಾನು ಸ್ವಲ್ಪ ಟ್ರೈ ಮಾಡಿದೆ, ಬೇಡ ನಮ್ಮದು ವೆಸ್ಟ್ ಡಿವಿಷನ್ಗೆ ಒಂದೇ ಕಡೆ ಇರಲಿ ಅಂತೇಳಿ. ಆದರೆ